ಇದೆ. ಸ್ಯಾಟಲೈಟ್ ಇದಕ್ಕೆ ವೇಗದಲ್ಲಿದೆ. ಈ ಮದ್ದಾನೆ ಮೂವಿಗೆ ಸೊ ನಾನು ಒಬ್ಬ ತಾಂತ್ರಿಕ ವರ್ಗದಲ್ಲಿ ಏನು ಪ್ರೊಡ್ಯೂಸರ್ ಶ್ರೀನಿವಾಸು ಅಮ್ಮ ಇದ್ದಾರೆ, ಶರಣ್ ಜಿ ಇದ್ದಾರೆ, ವಿತ್ ಹೀರೋ ಇದ್ದಾರೆ. ಅದನ್ನ ನಾನು ಬಾಯಿ ಮುಖಾಂತರ ಹೇಳಿದ್ರೆ ಅದಕ್ಕೆ ಅರ್ಥ ಸಿಗಲ್ಲ. ನೀವು ಪರ್ದೆ ಮುಖಾಂತರ ಒಂದು ಹೊಸ ಅಪ್ಕಮಿಂಗ್ ಇದೇ ಈಗ ಹೇಳಿದ್ರು ಅವರು ಒಬ್ಬ ಲೆಕ್ಚರ್ ಆಗಿ ಆರ್ಯ ಶರಣ್ ಜಿ ತುಂಬಾ ನಮ್ಗೆ ಆತ್ಮೀಸಿದ್ರು. ಪ್ರೊಡ್ಯೂಸರ್ ಶ್ರೀನಿವಾಸು ಅಮ್ಮನು ಇದರಲ್ಲಿ ಪಾತ್ರ ಮಾಡಿದ್ದಾರೆ. ನಾನು ಈ ಮೊದಲ ಮೂವಿಲಿ ಒಂದು ಸಣ್ಣ ತುಣುಕು ನನಗೆ ಇವರೇ ಡೈರೆಕ್ಟರ್ ಸರ್ ಕೊಡ್ತಾರೆ, ಇಲ್ಲಿ ಸರ್ ಭೂಷಣ್ ಸರ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ನಾನು ಮಾಡಿದೀನಿ. ಮಾಡಿ ಅವರೇ ಖುಷಿ ಪಡ್ತಾರೆ, ಸರ್ ಒಂದೇ ಟೇಕಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಆದ್ರೆ ಸಿನಿಮಾ ಅಂತ ಬಂದಾಗ ಇವತ್ತು ದೊಡ್ಡ ದೊಡ್ಡ ಅಗ್ರಗಣ್ಯರು ನೀವು ನಮ್ಮ ಹಾಲಿವುಡ್, ಬಾಲಿವುಡ್, ಟಾಲಿವುಡ್ ಅಲ್ಲಿ ನೋಡ್ತೀರಾ. ಸೊ ಲೆಜೆಂಡ್ ಅದ ನಮ್ಮ ಈಗ ಮೊನ್ನೆ ಚಕ್ರವರ್ತಿ ಇವರು ಕನ್ನಡ ಚಕ್ರವರ್ತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಅಂತ ನಮ್ದು ಫಸ್ಟ್ ಪೋಸ್ಟರ್ ಏನೀಗ ಇಲ್ಲಿ ನೋಡ್ತಾ ಇದ್ರಲ್ಲ, ಅಕ್ಕಪಕ್ಕ ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ ವರ್ಕ್ ಮೇಕ್ ಇದ್ದೆ ಹಿಡ್ಕೊಂಡು ಸ್ಟಿಲ್ ಫೋಟೋ ಬಿದ್ದು DOP ನಾನೇ ಮಾಡಿದ್ದು, ನಾಗಭೂಷಣ್ ಪೂಜಾರು. ಬಟ್ ವಿಭಿನ್ನವಾಗಿ ಬಂದಿದೆ. ಅದನ್ನ ನಾನು ನನ್ನ ಬಾಯಿ ಮುಖಾಂತರ ಹೇಳಿಕಿನ ನೀವು ಪರ್ದೆ ಮುಖಾಂತರ ನೀವೊಂದು ಬೇರೆ ಬೇರೆ ಸ್ಲಾಟ್ ಅಲ್ಲಿ ನೋಡಿದಾಗ ಅದಕ್ಕೆ ಖುಷಿ ಆಗುತ್ತೆ. ಸೊ ಇಲ್ಲಿ ಹೇಗೆ ಒಬ್ಬ ನಿರ್ಮಾಪಕ ದುಡ್ಡು ಹಾಕ್ತಾರೆ, ಒಬ್ಬ ಡೈರೆಕ್ಟರ್ ಆಕ್ಷನ್ ಹೇಳ್ತಾರೆ, ಹೀರೋ ಮಾಡ್ತಾರೆ ಅಂತಲ್ಲ. ಏಕೆಂದ್ರೆ ಇದಕ್ಕೆ ಮಳೆ, ಚಳಿ, ಊಟ ಇಲ್ದಲೆ, ನಿದ್ದೆ ಇಲ್ದಲೆ ನಾವು ಕೆಲಸ ಮಾಡ್ತೀವಿ. ಒಂದು ಹಿಂದೆ ಪರ್ದೆ ಹಿಂದೆ 1000 ಜನ ಕೆಲಸ ಮಾಡ್ತೀವಿ, ಪರ್ದೆ ಮುಂದೆ ಎಷ್ಟೋ ಜನ ಬಂದು ನೋಡಿದಾಗ ಅದು ಕಂಟೆಂಟ್ ನೀವು ಇಷ್ಟ ಆದಾಗ ತಾಯಿ ಬಗ್ಗೆ, ನಮ್ಮ ಒಂದು ಭಾರತದ ಬಗ್ಗೆ, ರಾಜ್ಯದ ಬಗ್ಗೆ ಇದೊಂದು ಕಂಟೆಂಟ್ ಇದ್ದಾಗ ಅದೊಂದು ಮೂವಿ. ಮಧ್ಯಾಹ್ನ ಅಂತಂದ್ರೆ ನಿಮಗೆ ಗೊತ್ತಿದೆ, ಸೊ ಯಾರು ಆಕ್ಚುಲಿ ಹಿಂದೆ ಅನಿಮಲ್ ಸಿನಿಮಾಗಳು ತುಂಬಾ ಮಾಡಿದ್ದಾರೆ. ಸೊ ಉದಯ್ ಶಂಕರ್ ಅಂತ ಏನೋ ಬರ್ತಾರೆ, ಫುಲ್ ಅನಿಮಲ್ ಇಟ್ಕೊಂಡು ಅಂಬರೀಷ್ಗೆ, ವಿಷ್ಣುವರ್ಧನ್ ಸರ್ಗೆ ದೊಡ್ಡ ಮಾಡಿದ್ದಾರೆ. ಈ ಗಂಧದ ಗುಡಿ ಎಸ್ಪೆಷಲಿ ರಾಜ್ಕುಮಾರ್ ಸರ್ ಹೇಳ್ಬೇಕಂತಂದ್ರೆ, ಜನರಿಂದ ನಾನು ಮೇಲೆ ಬಂದೆ, ಜನರೆಂದೇ ನಾ ದೇವರೆಂದೇ ಅಂದ್ಬಿಟ್ಟು ಅತ್ಯಂತ ದೊಡ್ಡ ಪದದಳು ಹಂಸಲೇಖ ಸಾರು ಮೂವಿನಲ್ಲಿ ಗೊತ್ತಿದೆ, ಆಕಸ್ಮಿಕದಲ್ಲಿ ನೋಡಿದ್ರೆ ಕೇಳಿದಿರ. ಬಟ್ ಅಂತ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನದಲ್ಲಿ ಶರಣ್ ಜಿ ವಿತ್ ಆರ್ಯ ಪ್ರೊಡ್ಯೂಸರ್ಸ್ ಶ್ರೀನಿವಾಸ ಮೇಡಮ್ ಅವರು ಒಂದು ಕೋಆಪರೇಟ್ ಮಾಡಿ, ನಾವ್ ಯಾವತ್ತೇ ಕಂಪ್ರೆಸ್ ಆಗ್ಬೇಡಿ, ಖಂಡಿತ ನೀವು ಮಾಡಿ, ನಾವ್ ಇದ್ದೀವಿ, ಹಿಂದೆ ಇದ್ದೀವಿ ಅಂದ್ಬಿಟ್ಟು ನಮ್ಗೆ ಹುಮ್ಮಸ್ ಕೊಟ್ಟು 4 ಶೆಡ್ಯೂಲ್ ಅಲ್ಲಿ ಆಗಿದೆ. ಮೈಸೂರು, ಮಂಡ್ಯ, ಬೆಂಗಳೂರು, ಚಿತ್ರದುರ್ಗದಲ್ಲಿ ಶೂಟ್ ಮಾಡ್ತೀವಿ. ಒಂದು ಸಾಂಗ್ ಶೂಟ್ಗೆ ಹೋಗ್ತೀವಿ, ಯಥೇಚ್ಛ ಮಳೆ ಇದೆ. ಯಥೇಚ್ಛ ಮಳೆ ಇದ್ರು ನಮಗೆ ಶೆಡ್ಯೂಲ್ ಇರೋದು 4 ದಿನ ಮುಗಿಸಿ ಈ ಕಡೆ ಬರ್ಬೇಕು. ನಾವು ಬರಕ್ಕೆ ಮಳೆ ಬಿಡ್ತಾ ಇಲ್ಲ, ಶಾರ್ಟ್ ಹಿಡ್ತೀವಿ, ಮಳೆ ಸ್ಟಾರ್ಟ್ ಆಗುತ್ತೆ. ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಅರ್ಧ ಗಂಟೆ ಹೊಡೆಯುತ್ತೆ, ಆಮೇಲೆ ಬಿಡುತ್ತೆ. ಎಲ್ಲ ಅಲ್ಲಿ ಏನು ಚಿತ್ರದುರ್ಗದ ಸನ್ನಿವೇಶ, ಚಿತ್ರದುರ್ಗದ ಸುಂದರ ತಾಣಗಳನ್ನ ನಾವು ಸೆರೆ ಹಿಡಿದಿದ್ವಿ. ಫೋಟೋಗ್ರಫಿ ಆಗ್ಬೋದು. ಸೊ ನಾವು ಈಗ ನಿಮ್ಮ ಒಂದು ಟ್ರೀಸರ್ ಅಲ್ಲಿ ನೋಡಿದಿರಿ, ಸಾಂಗ್ಸ್ ಅಲ್ಲಿ ನೋಡಿದಿರಾ. ಬಟ್ ಇದು ಅದ್ಭುತವಾಗಿ ಬಂದಿದೆ. ಇದು ನಾವ್ ಯಾಕೆಂತಂದ್ರೆ, ಸೊ ನಾನೊಬ್ಬ ತಾಂತ್ರಿಕ ವರ್ಗದ ಒಂದು ಛಾಯಾಗ್ರಹಣ ಆಗಿ ನಾನು DOP ಆಗಿ ನಿಮ್ಗೆ ಹೇಳ್ತಿರೋದು, ಇದು ಈಗೇನು ಹಿಂದೆ ದೊಡ್ಡ ಬಜೆಟ್ ಮೂವಿಗಳು ಬರ್ತವೆ, ಬೊಂಬಾಳೆ, PRK, ಪರಮ, ಸೊ ಇವೆಲ್ಲ ನೋಡ್ತೀರಾ. ಅದನ್ನ ಹೈ ಡೆಫಿನೇಷನ್ ಇಟ್ಕೊಂಡು ಅವರು ಒಂದು ಕ್ವಾಲಿಫೈಡ್ ಇಟ್ಕೊಂಡ್ಬಿಟ್ಟು ಒಂದು ಸ್ಕೇಲ್ ಗೈಡ್. ಪ್ರಸನ್ನ ಭೋಜ ಶೆಟ್ಟರ್, ನಾನು ಮೂಲತಃ ಹುಬ್ಬಳ್ಳಿಯವನು. ಇವಾಗ ಬೆಂಗಳೂರು ಯಲಹಂಕ ನ್ಯೂ ಟೌನ್ ಅಲ್ಲಿ ನನ್ನದೇ ಒಂದು ಪ್ರಸನ್ನ ಮ್ಯೂಸಿಕ್ ಸ್ಟುಡಿಯೋ ಮಾಡಿಕೊಂಡು ಒಂದು 3 ವರ್ಷ ಆಯಿತು. ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಗಾಯಕನಾಗಿ ಹಾಗೂ ಗೀತ ರಚನೆಕಾರರಾಗಿ. ನಂದು ಹಾಗೂ ರಾಜ್ ಶರಣ್ ಅವ್ರದ್ದು ಮೊದಲನೇ ಮೂವಿ ಅಂದ್ರೆ ಎಮ್ಮೆ ತಿಮ್ಮ. ಅಲ್ಲಿಂದ ಶುರುವಾಗಿದ್ದು ಅವ್ರದ್ದು ನೆಕ್ಸ್ಟ್ ಮೂವಿ ಮೊದಲ ಮಳೆಗೂ ಕೂಡ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ವಿ, ಟೈಟಲ್ ಸಾಂಗಿಗೆ. ಹಾಗೆ ಇವಾಗ ಅವ್ರದ್ದು ನಂದು ಕಾಂಬಿನೇಷನ್ ಅಲ್ಲಿ ಇದು 3ನೇ ಚಿತ್ರ ಮದ್ದಾನೆ. ಈ ಚಿತ್ರದಲ್ಲಿ 3 ಹಾಡುಗಳಿದಾವೆ, ತಾವೆಲ್ಲರೂ ಕೇಳಿದ್ರಿ. ಮೊದಲನೇದು ಮದ್ದಾನೆ ಟೈಟಲ್ ಸಾಂಗ್. ಈ ಟೈಟಲ್ ಸಾಂಗ್ ನ ಒಬ್ಬ ಖ್ಯಾತ ಗಾಯಕ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. 2 ಹಾಡುಗಳಿಗೆ ಲಿರಿಕ್ಸ್ ನಮ್ಮ ಆಕ್ಟರ್ ಆರ್ಯ ಅವರೇ ಬರೆದಿದ್ದಾರೆ. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. 2 ಹಾಡುಗಳು ಮದ್ದಾನೆ ಟೈಟಲ್ ಸಾಂಗ್ ಹಾಗೂ ತಾಯಿ ಸೆಂಟಿಮೆಂಟಲ್ ಸಾಂಗ್ ಕೇಳಿದ್ರಲ್ಲ, ಆ ಹಾಡನ್ನು ಸಾಹಿತ್ಯ ಆರ್ಯ ಅವರು ಬರೆದಿದ್ದಾರೆ. ತಾಯಿ ಸೆಂಟಿಮೆಂಟ್ ಸಾಂಗ್ ಅದನ್ನ ಹಾಡಿದವರು ಅಜಯ್ ವಾರಿಯರ್ ಸರ್. ತುಂಬಾನೇ ಎಮೋಷನಲ್ ಆಗಿ ಭಾವ ತುಂಬಿ ಹಾಡಿದ್ದಾರೆ. 3ನೇದು ಒಂದು ರೊಮ್ಯಾಂಟಿಕ್ ಡ್ಯುಯೆಟ್ ಸಾಂಗ್ ಇದೆ, ಅದನ್ನ ನಾನು ಮತ್ತೆ ರಶ್ಮಿ ಶ್ರೀನಿವಾಸ್ ಅಂತ ಗಾಯಕಿ ಹಾಡಿದ್ದಾರೆ. ಆ ಹಾಡನ್ನು ಟೈಟಲ್ ಸಾಂಗ್ ಅನ್ಸುತ್ತಲ್ಲ ಶಿವಕುಮಾರ್ ಸರ್ ಬರ್ತಿದ್ದು. ಓಕೆ, ಸೊ 3 ಸಾಂಗ್ ನ ಆಲ್ಮೋಸ್ಟ್ ಇವರು ಬರ್ತಿದ್ದಾರೆ. 1 ಸಾಂಗಿಗೆ ಶಿವಕುಮಾರ್ ಅವರು ಕೈ ಜೋಡಿಸಿದ್ದಾರೆ ಲಿರಿಸಿಸ್ಟ್ ಆಗಿ. ಈ ಮೂವಿ ಮಿಕ್ಸ್ಡ್ ಎಮೋಷನ್ ಅಂತ ಹೇಳ್ಬೋದು. ನಾನು ಇದುವರೆಗೂ ಮಾಡಿರುವಂತಹ ಮೂವಿಗಳಲ್ಲಿ ಈ ತರ ಕಮರ್ಷಿಯಲ್ ಎಲಿಮೆಂಟ್ಸ್ ಇರೋದು ಇದೇ ಚಿತ್ರ. ಟೆರರಿಸಮ್ ಇದೆ, ಹೀರೋಯಿಸಮ್ ಇದೆ, ರೌಡಿಸಮ್ ಇದೆ, ಮದರ್ ಹಾಗೂ
ತಾಯಿ ಮಗನ ಪ್ರೀತಿ ಬಾಂಧವ್ಯ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ರೀ ರೆಕಾರ್ಡಿಂಗ್ ಮಾಡುವಾಗ ತುಂಬಾನೇ ಇನ್ಪುಟ್ಸ್ ಕೊಟ್ಟರು ಆರ್ಯ ಅವರು ಹಾಗೂ ರಾಜ್ ಶರಣ್ ಅವರು. ನನಗೆ ಸ್ಟುಡಿಯೋದಲ್ಲಿ ಜೊತೆಗೆ ಇದ್ದು ನಾವು ಕೆಲಸ ಮಾಡಿ ಒಳ್ಳೆ ಇನ್ಪುಟ್ ಕೊಟ್ಟು ಅವ್ರ ಇನ್ಪುಟ್ಸ್ ತಗೊಂಡು ನಾನು ಒಳ್ಳೆ ಮ್ಯೂಸಿಕ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದೇನೆ. ಹೋಪ್ಫುಲಿ ನೀವೆಲ್ಲ ಟೀಸರ್ ನೋಡಿದ್ದೀರಾ, ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದೇ ಜೂನ್ 12ಕ್ಕೆ ಮಧ್ಯಾಹ್ನ ಚಿತ್ರ ಎಲ್ಲ ಸಿನಿಮಾಸ್ ಅಲ್ಲಿ ಬರ್ತಾ ಇದೆ. ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ನಾನು ಲತಾ ಮೂರ್ತಿಯವರ ಹಸ್ಬೆಂಡ್ ಶ್ರೀನಿವಾಸ ಮೂರ್ತಿ ಅಂತ. ಎಲ್ಲ ಹೇಳಿದ್ದಾರೆ, ನಾವೇನು ಹೇಳೋದಿಲ್ಲ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಮಾಡಬೇಕು ಅಂತ. ನಮಸ್ಕಾರ, ನನ್ನ ಹೆಸರು ಶಿಶಿರ್ ಭಾರದ್ವಾಜ್ ಅಂತ. ನಾನು ಕಳೆದ ಒಂದು 15 ವರ್ಷದಿಂದ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೈಸೂರಿನ ರಂಗಾಯಣದಲ್ಲಿ ಆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಹಲವಾರು ಹವ್ಯಾಸಿ ಕಲಾವಿದನಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೆ. 2018ರಿಂದ ನಾನು ಐ ಕೇಮ್ ಟು ಫಿಲಮ್ ಇಂಡಸ್ಟ್ರಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಡೈರೆಕ್ಟರ್ ಸರ್ಗೆ, ನಿರ್ಮಾಪಕರಿಗೆ, ನಾಯಕ ನಟರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮತ್ತೆ ನಾನು ಅವಲೋಕಿಸಿದ ಹಾಗೆ ಇಷ್ಟು ವರ್ಷಗಳಲ್ಲಿ ನಾನು ಮಾಡಿರೋಂಥ ಒಂದು ಒಳ್ಳೆ ಲೆಂತಿ ಕ್ಯಾರೆಕ್ಟರ್ ಇದು. ನನಗೆ ಇದರಲ್ಲಿ ಏನ್ ಚಾಲೆಂಜೆಟಿಕ್ ಅಂತ ಅನಿಸ್ತು ಅಂತಂದ್ರೆ, ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಸ್ಪೇಸ್ ಇತ್ತು. ಸೊ ನಮ್ಗೆ ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಎಲ್ಲ ಇಂಪ್ರೂವೈಸೇಷನ್ ಮಾಡ್ಕೊಂಡು ಆಕ್ಟ್ ಮಾಡಿದೆ. ಬಟ್ ಡಬ್ಬಿಂಗ್ ಬಂದಾಗ ಸ್ವಲ್ಪ ಸ್ಟ್ರಗಲಿಂಗ್ ಅನ್ನಂತರೂ ನಂಗೊಂಚೂರು ಗೊತ್ತಾಯ್ತು. ಅವಾಗ ಇಷ್ಟು ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಯಾಕಂದ್ರೆ ನಾವು ಅಲ್ಲೂ ಇರೋದ್ರಿಂದ ಇಲ್ಲೂ ಇರೋದ್ರಿಂದ ಅರ್ಥ ಆಗುತ್ತೆ ಸಮಯದ ಮೌಲ್ಯ ಏನು ಅನ್ನೋದು. ಆರ್ಯ ನನಗೆ ತುಂಬಾ ಆತ್ಮೀಯರು. ಸುಮಾರು 7-8 ವರ್ಷದಿಂದ ಅವ್ರ ಜರ್ನಿ ನೋಡ್ತಾ ಇದ್ದೀನಿ. ಅವ್ರ ಸ್ಟ್ರಗಲ್, ಅವ್ರ ಪ್ಯಾಷನ್ ಸಿನಿಮಾ ಬಗ್ಗೆ ಇರುವಂತದ್ದು. ಅವ್ರು ಹೇಳಿದಾಗೆ ಈ ಸಿನಿಮಾ ಕ್ಲಾಪಿಂಗ್ ನಾನು ಮಾಡಿದ್ದೆ. ನಾನು ಕಾರಣಾಂತರಗಳಿಂದ ಜರ್ನಿ ಆಮೇಲೆ ಬೇರೆ ರೂಟಲ್ಲಿ ಹೋಯ್ತು. ಸೊ ಇನ್ ದ ಮೀನ್ ವೈಲ್ ಏನಾಗ್ತಾ ಇದೆ ಈ ಸಿನಿಮಾ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಗ್ರಾಜುಯಲಿ ಮತ್ತೆ ಕನೆಕ್ಟ್ ಆದ್ವಿ. ಅವ್ರ ಅಪ್ಡೇಟ್ಸ್ ಎಲ್ಲ ಹೇಳಿದ್ರು. ಈಗ ರಿಲೀಸ್ ವರ್ಗೂ ಬಂದಿದೆ ಸಿನಿಮಾ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಮೊದಲನೇದು ಈ ಟೈಟ್ಲು, ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಟೈಟ್ಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಧ್ಯಾಹ್ನ ಅನ್ನೋದು ಒಬ್ಬ ಎ ಲಿಸ್ಟ್ ಹೀರೋ, ಒಬ್ಬ ಸೂಪರ್ ಸ್ಟಾರ್, ದರ್ಶನ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗ್ಲಿ, ಯಶ್ ಅಂತ ಒಬ್ಬ ಸೂಪರ್ ಸ್ಟಾರ್ ಆಗ್ಲಿ, ಅವ್ರಿಗೆ ಸೂಟ್ ಆಗುವಂತ ಒಂದು ಟೈಟ್ಲ್ ಇದು. ಬಿಕಾಸ್ ವಿ ಆಲ್ ಕ್ಯಾನ್ ಫೀಲ್ ಇಟ್. ಆ ವೈಬ್ಸ್ ನಮಗೆ ಗೊತ್ತಾಗುತ್ತೆ. ಒಂದು ಟೈಟ್ಲು, ಅದ್ರಲ್ಲಿರುವಂತ ಪವರ್, ಎನರ್ಜಿ ಅನ್ನೋಂಥ. ಸೊ ಆ ಟೈಟ್ಲ್ ನೀವು ತಗೊಂಡಿದ್ದೀರಾ, ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅಂದ್ರೆ 30% ಆಲ್ರೆಡಿ ನೀವು ಗೆದ್ಬಿಟ್ಟಿದ್ದೀರಾ ನಾನು ಹೇಳ್ಬೇಕಾಗತ್ತೆ ನಾನು. ಸೊ ಡೆಫಿನೆಟ್ಲಿ ಆ ಟೈಟ್ಲ್ ಜಸ್ಟಿಫಿಕೇಶನ್ ಕೊಟ್ಟಿರ್ತೀರಾ ನಿರ್ದೇಶಕರು ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು. ಶೂರ್ಲಿ, ಬಿಕಾಸ್ ಸ್ಟೋರಿ ಕೂಡ ನನಗೆ ಗೊತ್ತಿರೋದ್ರಿಂದ ಹಲವಾರು ಶೇಡ್ಸ್ ಇದೆ ಇದರಲ್ಲಿ. ಹಲವಾರು ಪ್ರೇಕ್ಷಕರನ್ನ ಅವರ ಆಸಕ್ತಿಯನ್ನು ಹಿಡಿದಿಡುವಂತಹ ಒಂದು ಎಲ್ಲ ಅಂಶಗಳು ಸಹ ಇದೆ. ಚೆನ್ನಾಗಿದೆ ಸಿನಿಮಾ. ಆರ್ಯ ಸಕ್ಸಸ್ ಆಗಲಿ ನಿಮಗೆ. ನಿಮ್ಮ ಈ ಹೊಸ ತಂಡದ ಬಗ್ಗೆ ಹೆಚ್ಚಿಗೆ ನನ್ನ ಪರಿಚಯ ಇಲ್ಲದಿರೋದ್ರಿಂದ ಬೇರೆ ಯಾರ ಬಗ್ಗೆ ನಾನು ಮಾತಾಡೋದಿಲ್ಲ. ಸೊ ಆಸ್ ಆರ್ಯ ಟೋಲ್ಡ್, ಹಿ ಇಸ್ ಎ ವೆಲ್ ಎಜುಕೇಟೆಡ್ ಪರ್ಸನ್, ಒಂದು ವೆಲ್ ಲರ್ನ್ ಬ್ಯಾಕ್ಗ್ರೌಂಡ್ ಅಂತ ಬಂದಿರುವಂತವ್ರು. ಸೊ ಇಂಥವ್ರು ಬರಬೇಕು ಚಿತ್ರರಂಗಕ್ಕೆ, ಕನ್ನಡ ಚಿತ್ರರಂಗಕ್ಕೆ. ಹೊಸ ಹೀರೋಗಳು ಬರಬೇಕು, ಆ ಎಲ್ಲ ಹೀರೋಗಳು ಸ್ಟಾರ್ಗಳಾಗಬೇಕು, ಆ ಎಲ್ಲ ಸ್ಟಾರ್ಗಳು ಸಹ ಸೂಪರ್ ಸ್ಟಾರ್ಗಳಾಗಬೇಕು. ಯಾಕಂದ್ರೆ ನಿಂತು ನೀರಾಗಬಾರ್ದು ಚಿತ್ರರಂಗ. ಸೊ ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇಟ್ಸ್ ವೆರಿ ವೆರಿ ಕಮೆಂಡಬಲ್ ಅಂಡ್ ಐ ಅಪ್ರಿಷಿಯೇಟ್ ದ ಹೋಲ್ ಟೀಮ್ಸ್ ಎಫರ್ಟ್. ಒಳ್ಳೇದಾಗ್ಲಿ. ಸೊ ಮಧ್ಯಾಹ್ನ ಅನ್ನೋ ಟೈಟ್ಲ್ ಇಟ್ಕೊಂಡು ಮುಂದೆ ಬರ್ತಾ ಇದ್ದೀರಾ. ಮಧ್ಯಾಹ್ನ ಕೀಳಿಡುತ್ತೆ, ಘೂಂಕರಿಸುತ್ತೆ ಮತ್ತು ಎಲ್ಲವನ್ನ ಏನೇನೆಲ್ಲ ಮಾಡುತ್ತೆ ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಮಾಡೋ ಪ್ರಯತ್ನದಲ್ಲಿ ಆಗ್ಲೇ ಪತ್ರಕರ್ತ ಮಿತ್ರರೊಬ್ರು ಒಂದು ಪ್ರಶ್ನೆ ಕೇಳಿದ್ರು, ಈ ಮಧ್ಯಾಹ್ನಕ್ಕೆ ಅಂಕುಶ ಹಾಕೋರು ಯಾರು ಅಂತ ಅಂದ್ಬಿಟ್ಟು. ಸೊ ಅಂಕುಶ ಆನ್ ಸ್ಕ್ರೀನು ಇರುತ್ತೆ, ಆಫ್ ಸ್ಕ್ರೀನು ಇರುತ್ತೆ. ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ಆಫ್ ಸ್ಕ್ರೀನು ನಿಮ್ಗೆ ರಿಯಲ್ ಲೈಫ್ ನಲ್ಲಿ ಒಂದು ರಿಯಾಲಿಟಿ ಚೆಕ್ ಕೊಡೋದು ಅಂಕುಶ ಹಾಕೋರು, ಕೆಡ್ಡ ತೊಡೋರು ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಅದ್ರ ಬಗ್ಗೆ ನಿಮ್ಗೆ ಅನುಭವ ಆಗಿದೆ ಅಂತ ಅನ್ಕೊಳ್ತೀನಿ 6-7 ವರ್ಷದ ಜರ್ನಿನಲ್ಲಿ. ಸೊ ಆ ಕೆಟ್ಟಾಗಿ ಸಿಕ್ಕಾಕೊಳ್ಳದೆ ಮಧ್ಯಾಹ್ನ ಆನೆ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ, ಆ ಪ್ರಕಾರ ಹೋಗಿ ನಿಮ್ದೇ ಒಂದು ಛಾಪನ್ನ ಮೂಡಿಸಿ, ನಿಮ್ದೇ ಒಂದು ದಾರಿಯನ್ನ ಮಾಡ್ಕೊಳ್ಳಿ. ಮುಂದಿನ ಚಿತ್ರಗಳಿಗೆ ಇದು ಒಂದು ಒಳ್ಳೆ ನಾಂದಿ ಆಗ್ಲಿ ಅಂತ ಹೇಳಿ ಹಾರೈಸ್ತೀನಿ ನಾನು. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಪ್ರೊಡ್ಯೂಸರ್ ಆಗಿ ನಂಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಾಂಗ್ಗಳು ಟೀಸರ್ ನೋಡಿರೋದ್ರಿಂದ ಆ ಪಿಕ್ಚರದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ತಾವೆಲ್ಲರೂ ಪ್ರೇಕ್ಷಕರಿಗೆ ಒಂದು ಮೋಟಿವೇಶನ್, ಒಂದು ಪಾಸಿಟಿವ್ ಆಗಿ ವಿಷಯನ ತಲುಪಿಸ್ತೀರಾ ಅಂತ ನಂಬಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.